ಕರ್ಮವನೊಲ್ಲದಿರು ಪುಣ್ಯವನೇ ಮಾಡು, ಅರನಾಡಿ ಹಿಡಿ ಶಾಂತರೊಡನಾಡು. ಕರುಣವಿರಲಿ ಜೀವರುಳು ನೀತಿವಿದನಾಗು, ಹೊರೆ ಪೋತಿದರನೆಂದು ಬೆಸೆಸುವ. ಶ್ರೀ ಗುರು ವಚನೋಪದೇಶವನಾಲಿಸಿ ತಾಗಳಬಹುದು ನರರಿಗೆ ಮುಕುತಿ. ನಿಂದಿಸಿ ನುಡಿಯದಿರು ಆರನು ಮನಸ್ಸಿಗೆ, ಬಂದಂತೆ ನಡೆಯದಿರು ಇಹದಲ್ಲಿ. ಕೊಂದು ಒಡೆಯದಿರು ಕಾಮಾದಿಗಳನ್ನು, ಜಯಿಸಂದು ಕೈವಿಡೇದನುಗ್ರಹಿಸುವ. ಶ್ರೀ ಗುರು ವಚನೋಪದೇಶವನಾಲಿಸಿ ತಾಗಳಬಹುದು ನರರಿಗೆ ಮುಕುತಿ. ಭವಮಾಲೆ ಗಲಸು ಪುಷಿಯದಿರೆಡರು ಬಂದು, ಕವಿಯ ಲಂಜದಿರು ಸಂಪದದೋಳು. ತವ ಮದವಳಿದಿರು ತತ್ವ ಸಂತತಿಯನ್ನು, ವಿವರಿಸಿ ನೋಡೆಂದು ತಿಳಿಪುವ. ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಬಹುದು ನರರಿಗೆ ಮುಕುತಿ. ಬಳಸದಿರದ್ವೈತವನು ಬಾಯದಲ್ಲಿ ನಿನ್ನೋಳ್, ಏಕೋ ಭಾವನೆ ಒಡಗೂಡು. ತಿಳಿದು ಸಮಯ ನಿಷ್ಠೆಗಳಿವೇದ ವಿಧ ಭಕ್ತಿಗಳನ್ನಗಲದಿರೆಂದು ಸರುವ. ವೇದ ವಿಧ ಭಕ್ತಿಗಳನ್ನಗಲದಿರೆಂದು ಸರುವ. ಶ್ರೀ ಗುರು ವಚನೋಪದೇಶವನಾಲಿಸಿ ತಾಗಳಬಹುದು ನರರಿಗೆ ಮುಕುತಿ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರಿದನು ಕನಸಂದರಿಯೇ. ಮಾರಮರ್ದನ ಶಂಭೋ ಲಿಂಗವನೊಲಸಿ, ಗಂಭೀರ ಸುಖದೋಳಿರು ಎಂದು ಅರಹುವ. ಗಂಭೀರ ಸುಖದೋಳಿರು ಎಂದು ಅರಪುವ. ಶ್ರೀ ಗುರು ವಚನೋಪದೇಶವನಾಲಿಸಿ ತಾಗಳಬಹುದು ನರರಿಗೆ ಮುಕುತಿ. ತಾಗಳಬಹುದು ನರರಿಗೆ ಮುಕುತಿ. ಎಲ್ಲ ಚರಣ ಬಂಧುಗಳಿಗೆ ಶರಣಾರ್ಥಿ ಗುರುವೇ ಶರಣಾರ್ಥಿ. ಮೊದಲು ಮಾಡ್ಕೊಂಡು ಇಲ್ಲಿ ತನ್ನ ಸ್ತೋತ್ರ ಮಾಡಿದ ಶರಣು ಶರಣಾರ್ಥಿ, ಇಲ್ಲಿ ತನ್ನ ನಾಮನೆ ಸ್ತೋತ್ರ ಮಾಡಿದ ಕೇಳಿದ ಎಲ್ಲಾ ಶರಣರಿಗೂ ಕೂಡ ಓಂ ನಮಃ ಶಿವಾಯ. ಸಮಯ ಓಂ ನಮಃ ಶಿವಾಯ. ನಾಳೆ ಮತ್ತೆ ಮಾಡಕತ್ತ ಸಮಯ ಆಗಿದ್ರೆ 6:05 ಆಯ್ತಾಯ್ತು ಮತ್ತೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಗುರು ವಚನ ಶ್ರೀ ಗುರು ವಚನದಿಂದ ರಾಗದಿಂದೇನು ಭವ ಬೀಜಮುಂಟೆ ಶ್ರೀ ಗುರು ವಚನದಿಂದಧಿಕ ಶುದ್ಧಿಯುಂಟೆ. ರಾಗದಿಂಬೇರಿನ್ನು ಭವ ಬೀಜಮುಂಟೆ ಜನ್ಮದಿಂದಿಯದೊಳು ಮಿಗಿಲುಂಟೆ. ಕರಣ ವಿಜಯದಿಂದ ಕಲಿತನ ಮುಂಟೆ ಧರೆಗೆ ಯಾಚನೆಯಿಂದ ಲಘುತರ ಮುಂಟೆ. ಪರಬೊಮ್ಮದರಿವಿನಿಂದುರೆ ಜಾಣ್ಮೆಯುಂಟೆ ಕಡು ಲೋಭದಿಂದ ದುರ್ಗುಣ ಅನ್ಯ ಮುಂಟೆ. ಪಡೆದ ಅಪವಾದದಿ ಮರಣಮಿನ್ನುಂಟೆ
ಎಡವಿಡದ ಸತ್ಯದಿಂ ತಪ ಮುಂಟೆ ಕೆಡಿಸದಿರ್ಪ ವಿಮಾನದಿಂ ಧನ ನಿನ್ನುಂಟೆ ಧನ ನಿನ್ನುಂಟೆ ತನುವಿದನುಳೀಂದ್ರ ಜಾಲ ಒಂದುಂಟೆ ನೆನೆಗೊಲವಿನಿಂದ ನೋಯಿಸಲಗುಂಟೆ ನೋಯಿಸಲಗುಂಟೆ ವಿನಮಿತ ಉದರಿಂದುಪಚಾರ ಮುಂಟೆ ತನಗಿಂತ ಪ್ರಿಯವಾದ ವಿಷಯವೊಂದುಂಟೆ ವಿಷಯವೊಂದುಂಟೆ ಕ್ಷಮೆಯಿಂದ ಮುಕುತಿ ಸಾಧನ ಪೆರೆತುಂಟೆ ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ಶುಭ ತೀರ್ಥ ಮುಂಟೆ ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟ ಮುಂಟೆ ಮಮಕಾರದಿಂದ ಮಿಕ್ಕಿನ ಬಂದ ಮುಂಟೆ ಮಿಕ್ಕಿನ ಬಂದ ಮುಂಟೆ ಕರುಣದಿಂದ ಅತಿಶಯ ಧರ್ಮ ಮುಂಟೆ ವಿರತಿಯಿಂದೀತರ ಸಂಪದ ಮುಂಟೆ ಸಂಪದ ಮುಂಟೆ ವರಭಕ್ತಿಯಿಂದ ಸಚ್ಚರಿತ್ರ ಒಂದುಂಟೆ ಗುರು ಶಂಭುಲಿಂಗಾದಿಂ ಪರದೈವ ಮುಂಟೆ ಪರದೈವ ಮುಂಟೆ. ಓಂ ನಮ ಶಿವರೇ. ಇವತ್ತಿನ ವಿಷಯ ಕ್ಷಮೆಯಿಂದ ಮುಕುತಿ ಸಾಧನ ಪೆರೆತುಂಟೆ ಅನ್ನುವಂಥದ್ದು 22 ಪದಗಳೊಳಗ ಇದೊಂದು ಕ್ಷಮೆಯಿಂದ ಮುಕುತಿ ಸಾಧನ ಉಂಟು ಅನ್ನುವಂತ ಪದನ ಚರ್ಚೆ ಮಾಡ್ಕೋತ ಹೋಗಮ್ರಿ. ಓಂ ನಮ ಶಿವರೇ. ಓಂ ಸಹನಾವತು ಸಹನೌ ಭುನಕ್ತು ಸವೀರಂ ಕರ್ವಾವೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತತಾ ತತ್ವ ಉಪದೇಶ ಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಜ್ಞಾನ ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢ ಈಶ್ವರಂ ಸಿದ್ಧಾರೂಢ ಯತೀಶ್ವರಂ. ಓಂ ನಮ ಶಿವರೇ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಪಾದಗಳಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾಪಾತ್ಮರೇ, ಮಾತೆಯರೇ, ತಮ್ಮೆಲ್ಲರ ಶರಣರ ಪಾದಗಳಿಗೆ ಕೂಡ ಹಣೆ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದಲ್ಲಿ ಪ್ರವೇಶವಾಗೋಣ. ಇಲ್ಲಿ ನಿಜಗುಣ ಆರ್ಯರಿಂದ ವಿರಚಿತವಾದ ಈ ಕೈವಲ್ಯ ಪದ್ಧತಿ ಎಂಬ ಗ್ರಂಥದೊಳಗ ಶಿವಕಾರುಣ್ಯ, ಜೀವ ಮತ್ತು ನೀತಿ ಸ್ಥಳವನ್ನ ಸರಳವಾಗಿ ತಿಳಿಯುವಾಗ ಕನ್ನಡ ಮುಮುಕ್ಷಳ ಉದ್ಧಾರಕ್ಕಾಗಿ ಬರೆದಂತ ಚಿಕ್ಕ ರಾಮಾರೂಢರ ಪಾದಗಳಿಗೂ ಕೂಡ ಇಲ್ಲಿ ಶರಣೆಂದು ಈ ಒಂದು ಕೈವಲ್ಯ ಪದ್ಧತಿ ಒಳಗ ಶ್ರೀ ಗುರು ವಚನ ಉಪದೇಶವ ನಾಲಿಸಿದ ಆಗಳ ಹುದು ನರರಿಗೆ ಮುಕ್ತಿ ಅನ್ನುವಂತೆ ಇಲ್ಲಿ ಕೂಡ ಶ್ರೀ ಗುರು ವಚನಕ್ಕಿಂತ ಮತ್ತೊಂದು ಅಧಿಕೆ ಐತೇನು ಅಂದ್ರೆ ಇಲ್ಲ ಅನ್ನುವಂಥದ್ದನ್ನ ಚರ್ಚೆ ಮಾಡ್ಕೋತ ಹೊಂಟೇವೆ. ಈಗ ನಿನ್ನೆ ದಿವಸ ಏನ ನಾವು ವಿಚಾರ ಮಾಡ್ಕೋತ ಬಂದೇವೆ ಅಂದ್ರೆ 2 ಪದ್ಯವನ್ನ ಇಟ್ಟುಕೊಂಡು ಚರ್ಚೆ ಮಾಡ್ಕೋತ ಬಂದೇವೆ. ಇಲ್ಲಿ ತನಗಿಂತ ಪ್ರಿಯವಾದ ವಿಷಯ ಒಂದುಂಟೆ ಅನ್ನುವಂಥದ್ದನ್ನ ನಿನ್ನೆನೂ ಕೂಡ ಅದನ್ನು ಚರ್ಚೆ ಮಾಡ್ಕೊಂಡು ಬಂದೇವೆ. ಇದನ್ನ ತಾನೇ ಎಲ್ಲದಕ್ಕಿಂತ ಪ್ರಿಯ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಸ್ಪಷ್ಟತೆ ಆಯ್ತು. ನಾವ್ ಏನ್ ತಿಳ್ಕೊಂಡಿದ್ದೇವೆ, ದುಡ್ಡು ಬಹಳ ಪ್ರಿಯ, ದುಡ್ಡಿಗಾಗಿ ಏನೇನೋ ಕಷ್ಟ ಪಡ್ತಾನ ಅಂತ ಗುರ್ತಾಯ್ತು. ದುಡ್ಡಿನಕ್ಕಿಂತ ಒಂದೇನೋ ಮಗನಿಗೆ ಒಂದ್ ಯಾವ್ದಾದ್ರು ರೋಗ ಬಂತ ಸಾಯ್ತಾನ ಎಷ್ಟೇ ಕೂಡ ಆ ದುಡ್ಡನ್ನೇ ಶ್ರೇಷ್ಠ, ಇದು ಶ್ರೇಷ್ಠ. ಆ ಮಗ ಮೂವತ್ತಿಂತ ತಪ್ಪು ಮಾಡಿದಾಗ ಹೊಡಿದಾಗ ದುಡ್ಡು ಕೊಡ್ರಿ ನನಗ್ ಹೊಡಿಬ್ಯಾಡಿ, ಇಂದ್ರಿಗಳಿಗೆ ಹೊಡಿಬ್ಯಾಡಿ ಅಂತೇಳಿ ಏನ್ ಮಾಡ್ತಾನ, ಇಂದ್ರಿಗಳ ಪ್ರೇಮ ಆಗಿ ಡುಬ್ಬ ಕೊಡ್ತಾನ, ಹೊಡ್ಸ್ಕೋತಾನ. ಯಾವುದು ಆಯ್ತು ಅಂದ್ರೆ ಅದು ಇಂದ್ರಿಯಗಳ ಪ್ರಿಯ ಅನ್ನೋ ಅಂದಾಗ ಒಂದೇನ್
ಹೆಂಗ್ರಿ ಆಯ್ತು ಆಯ್ತು ಅಂದ್ರ ಅವಾಗ ಕಾಲು ಕಡಿದ್ರಿ ಕೈ ಕಡಿದ್ರಿ ಪ್ರಾಣ ಉಳಿದ್ರು ಸಾಕು ಅಂತೇಳಿ ಪ್ರಾಣದ ಮ್ಯಾಲ ಆ ಪ್ರಾಣ ಅಂದಾಗ ಒಂದು ಒಂದ್ ಹೊಟ್ಟೆ ಕಡ್ತ ಜಡ್ ಆಗ್ಲಿ ಮಾನಸಿಕ ಒಂದ್ ಏನು ಒತ್ತಡ ಬಂದಾಗ ನಾ ಯಾವಾಗ ಆರಾಮತೀನಪ್ಪ ಅವಾಗ ತನ್ನಲ್ಲಿ ಅದ ಈ ಶರೀರ ಪ್ರಾಣ ಹೋದಾಗ ನಾ ಆರಾಮ್ ಇರ್ತೀನಿ ಅಂತಂದ್ರ ಇಲ್ಲಿ ಯಾರು ಪ್ರಿಯರು ಅಂದ್ರ ಮನೆ ಪ್ರಿಯ ಅನ್ನುವ ಎಲ್ಲದಕ್ಕಿಂತ ತಾನೇ ಪ್ರಿಯ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರು. ಇನ್ನೂ ಸಲ ನಾವು ಅನೇಕ ಹಿಂದೆ ಹೇಳ ಮುಂದೆ ಬಂದೇವೆ. ಒಂದ್ ಹೆಂಗಪ್ಪ ಅಂದ್ರ ಒಂದು ಮನಿ ಒಳಗೆ ಇದ್ದಾಗ ಆ ದುಡ್ಡಿಗಾಗಿ ಅಂತ ರೀತಿಯಿಂದ ಮಕ್ಕಳು ಎಲ್ಲವನ್ನು ಬೇಕು ಬೇಕು ಅಂತೇಳಿ ಸಮೃದ್ಧಿ ಮಾಡ್ಕೊಂಡು ಇಟ್ಟಿರ್ತಾನ. ಆ ಒಂದ್ ವೇಳೆ ಅಕಸ್ಮಿತ ಮನಿಗೆ ಆ ಮನಿ ಬೆಂಕಿ ಹತ್ತು ಅಂದ್ರ ಅಲ್ಲಿ ಎಲ್ಲಾ ಇರ್ತಾವ. ಮಕ್ಕಳದಾರ, ದುಡ್ಡದ, ಹೆಂಡತಿ ಅದಾಳ, ಬಂಗಾರ ಅದ, ಕಾಗದ ಪತ್ರ ಅದಾವು. ಅವು ಯಾವ ಪ್ರಿಯ ಆಗ್ತಾವ ಅಂದ್ರ ಯಾವರ ತಗೊಂಡ್ ಹೋಗ್ಬೇಕು ಇವ ಮಹತ್ವ ಅದ ಅಂತೇಳಿ ವಿಚಾರ ಮಾಡ್ತಾನ. ಯಾವಾಗ ನಾನು ಉಳಿದ್ರೆ ಸಾಕು ಅನ್ನುವಂಥದ್ದನ್ನ ಹೆಂಗ ಹೊರಗೆ ಬರ್ತಾನ ಅಂದ್ರೆ ಎಲ್ಲದಕ್ಕಿಂತ ಯಾವ್ದು ಪ್ರಿಯ ಅಂದ್ರ ಹೆಂಡ್ರು ಪ್ರಿಯ ಅಲ್ಲಿಲ್ಲ, ಮಕ್ಕಳ ಹೊಲ ಮನಿ ಯಾವ್ದು ಪ್ರಿಯ ಅಲ್ಲ. ನಾನು ಉಳಿದ್ರೆ ಸಾಕು ಅಂತ ಪ್ರಯತ್ನ ಮಾಡಿ ಹೊರಗ ಆ ಬೆಂಕಿಯಿಂದ ಹೆಂಗ್ ಹೊರಗ್ ಬರಕ್ ಸಾಧನೆ ಮಾಡ್ತಾನ. ಹಂಗಿಲ್ಲಿ ಯಾವುದು ಪ್ರಿಯ ಅಲ್ಲ, ತಾನೇ ಅನ್ನುವಂಥದ್ದನ್ನ ನಿನ್ನೆ ದಿವಸ ನಾವು ನೀವು ಜಜ್ಮೆಂಟ್ ನನಗಿಂತ ಪ್ರಿಯವಾದ ಮತ್ತೊಂದು ಯಾವ್ದಾರ ವಿಷಯ ಅದಂದ್ರೆ ಯಾವುದು ವಿಷಯ ಇಲ್ಲ ಪ್ರಿಯ ಅದಾವು ಎಲ್ಲಕ್ಕಿಂತ ಪ್ರಿಯ ಅನ್ನುವಂಥದ್ದನ್ನ ನಿನ್ನೆ ನಾವು ಎಲ್ಲರೂ ಸ್ಪಷ್ಟ ಬಂದಿವಿ. ಇವತ್ತು ಏನ್ ಹೇಳ್ತಾರೆ, ಕ್ಷಮೆಯಿಂದ ಮುಖಕ್ಕೆ ಸಾಧನ ಪೆರೆತುಂಟೆ, ಕ್ಷಮೆಯಿಂದ ಮುಖಕ್ಕೆ ಸಾಧನ ಪೆರೆತುಂಟೆ ಅಂದ್ರ ಮನಸ್ಸಿನ ನಿಗ್ರಹಕ್ಕಿಂತಲೂ ಮತ್ತೊಂದು ಮುಕುತಿ ಅನ್ನೋದು ಐತಿ ಅನ್ನೋ ಅಂದ್ರ ಮನಸ್ಸು ನಮ್ಗೆ ಸಮಾಧಾನದಿಂದ ಬದುಕಕ್ಕೆ ಬತ್ತು, ಸಮಾಧಾನದಿಂದ ಅಂದ್ರ ಇದಕ್ಕಿಂತ ಇಲ್ಲ ಅನ್ನುವಂಥದ್ದು ಇದೇ ಮುಕ್ತಿ ಅಂತ ಹೇಳ್ಕೊಂಡಾರ. ಮನಸ್ಸು ಸಮಾಧಾನವಾಗಿರ್ಬೇಕಾದ್ರೆ ನಾವ್ ಹಿಂದೆ ಎಷ್ಟು ಸಾಧನೆ ಮಾಡಿರ್ಬೇಕು ಅಂದ್ರ ಇವೆಲ್ಲ ನಾಮಸ್ಮರಣೆ, ಜಪ, ಯೋಗ ಈ ಎಲ್ಲಾ ಮಾಡ್ಕೊ ಧರ್ಮಾರ್ಥ ಎಲ್ಲಾ ಮಾಡ್ಕೋತ ಬಂದ ಏನಾಗಿತ್ತಂದ್ರ ಅವ್ರ ಮನಸ್ಸ ಸಮಾಧಾನದೊಳಗೆ ಎಲ್ಲಿ ಏನು ಇಲ್ಲಪ್ಪ, ಹೊರಗೆ ಸುಖ ಇಲ್ಲ, ಇಲ್ಲಿ ನನ್ನಲ್ಲಿ ಅದ ಆ ಮನಸ್ಸನ್ನ ನಾನು ಸಮಾಧಾನ ಯಾಕೆ ಬತ್ತು ಅಂದ್ರ ಇದಕ್ಕಿಂತ ಮತ್ತೊಂದು ಹೊರಗೆ ಮುಕ್ತಿ ಅದ ಅದನ್ನು ಯಾವುದು ಇಲ್ಲ ಅನ್ನುವಂಥದ್ದನ್ನ ಇವತ್ತು ಅವ್ರು ನೇಣೆ ಮಾಡಿದಾರ. ಹೆಂಗಂದ್ರ ಚಿಕ್ಕರಾಮಳ್ರು ಬಾಯಿನಿಂದ ಕೇಳೋಣ, ನಾವೆಲ್ಲರೂ ಮಾತಾಡ್ತೀವಿ ಆದ್ರ ಅವ್ರು ಎಷ್ಟೊಂದು ಕ್ರಮವಾಗಿ ಹೇಳ್ಕೋತ ಹೋಗ್ಯಾರ ಅಂದ್ರ ಅವ್ರ ಬರೋದನ್ನೇ ನಾವು ಇಂಗ್ಲಿಷ್ ನಮ್ಗೆಲ್ಲ ಸ್ಪಷ್ಟತೆ ಆಗ್ತದ. ಇಲ್ಲಿ ಕ್ಷಮೆಯಿಂದ ಮುಕ್ತಿ ಸಾಧನ ಬೆರೆತುಂಟೆ ಅಂದ್ರೆ ಮನಸ್ಸಿನ ನಿಗ್ರಹ ರೂಪವಾದ ಕ್ಷಮೆಗಿಂತಲೂ ಮೋಕ್ಷ ಸಾಧನೆ ಹೇಳಿ ಯಾವ್ದಾದ್ರು ಇರುವುದೇ, ಯಾವ್ದು ಇಲ್ಲ ಅನ್ನುವಂಥದ್ದು ಹೇಳ್ತಾರ. ಮತ್ ಹಿಂಗ ಹೇಳ್ತಾರಲ್ರಿ ಅಂತೇಳಿ ಮತ್ ಪ್ರಶ್ನೆ ಮಾಡ್ತಾರ. ಮತ್ತ ಮುಕ್ತಿ ಆಗ್ಬೇಕಾದ್ರೆ ಜ್ಞಾನ ಬೇಕು ಅಂತಾರ, ಇವ ತತ್ವಮಸಿ ಜ್ಞಾನ ಆಗ್ಬೇಕು ಹೇಳ್ತಾರಲ್ಲ ಅಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ತಾ ಇರ್ತಾನ. ಅವಾಗ ಹೇಳ್ತಾರ, ಮನಸ್ಸನ್ನು ಶಾಂತವಾಗಿ ಸಮಾಧಾನದಿಂದ ಇರುವುದು ಉಂಟು, ಸಮಾಧಾನದಿಂದ ಇರುವುದೇನುಂಟು ಅದೇ ಕ್ಷಮೆ ಆಗಿರುತ್ತದೆ. ಮನಸ್ಸಿನ ಸಮಾಧಾನ ರೂಪವೇ ಇಲ್ಲ, ಶಾಂತಿ ಮತ್ತು ಸಂತೋಷಗಳು ಪ್ರಾಪ್ತಿಯೇ ಇಲ್ಲ. ಇಲ್ಲಿ ನಮಗ ಶಾಂತಿ ಮತ್ತು ಸಂತೋಷ ಇರ್ಲಿಕ್ಕಂದ್ರ ಮನಸ್ಸು ಸಮಾಧಾನದಿಂದ ಇರಕ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅದಕ್ಕ ಎಲ್ಲದಕ್ಕಿಂತ ಸಮಾಧಾನವೇ ಕ್ಷಮೆ ಹೆಚ್ಚಿನದು ಅನ್ನುವಂಥದ್ದನ್ನ ಇಲ್ಲಿ ಹೇಳೋರದಾರ. ಮೋಕ್ಷ ಇಲ್ಲಿ ಶಾಂತಿ ಸಂತೋಷ ಇಲ್ಲದಿದ್ದರೆ ಮೋಕ್ಷವು ಪ್ರಾಪ್ತಿ ಆಗುದಿಲ್ಲ.
ಧನ್ಯವಾದಗಳು. ಇಲ್ಲಿ ಇಲ್ಲಿ ಏನತ್ತಪ್ಪ ಅಂದ್ರೆ ಎಲ್ಲದಕ್ಕಿಂತಲೂ ಸಮಾಧಾನವೇ ಶ್ರೇಷ್ಠ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದ್ರು. ಇನ್ನು ಕೆಲವರು ಏನ್ ಹೇಳ್ತಾರ, ವಿಚಾರ ಮಾಡುವುದರಿಂದ ಮೋಕ್ಷ ಆಕ್ಕದ, ವಿಚಾರವೇ ಶ್ರೇಷ್ಠ ಅಂದ್ರೆ ವಿವೇಕವೇ ಶ್ರೇಷ್ಠ ಅಂತ ಒಂದಿಷ್ಟು ಮಂದಿ ಹೇಳ್ತಾರ. ಇನ್ನು ಕೆಲವರು ತತ್ವಮಸಿ ಜ್ಞಾನ ಮಹಾವಾಕ್ಯಗಳ ಶ್ರವಣ ಮಾಡುವುದರಿಂದ ಮೋಕ್ಷ ಆಕ್ಕದ ಅಂತ ಒಬ್ರು ಕೆಲವರು ಹೇಳ್ತಾರ. ಇವು ಯಾವೇ ಸಾಧನೆ ಇರ್ಲಿ ಕೇಳ್ತದ್ರಿ ಶಿವರ ದಿಗ್ಗಂಶಾಣ್ರ ಕೇಳ್ತದ್ರಿ. ಓಂ ನಮ ಶಿವಾರಿ. ಓಂ ನಮ ಶಿವಾಯ. ಕೇಳತ್ರಿ. ಒಬ್ರು ಯಾರ ಮುಂದ್ ಬಂದ್ ಮಾತಾಡ್ರಿ, ಕೇಳ್ತದ ಇಲ್ರಿ? ಕೇಳ್ತದ್ರಿಪ್ಪ, ಸರಿಯಾಗಿ ಕೇಳ್ತದ್ರಿಪ್ಪ ಅಪ್ಪರ, ಕೇಳ್ತದ್ರಿಪ್ಪ. ನಾವೆಲ್ಲರೂ ಮಾತಾಡಿದ್ದ ಅವ್ರಿಗೆ ಕೇಳ್ತಾ ಇದ್ದಂಗಿಲ್ರಿ, ಅದಕ್ಕೆ ಈ ತರ ಕೇಳಕತ್ತೈತ್ರಿ. ನಮ್ದು ಯಾಕೋ ಸಣ್ಣ ಆಗ್ಯದ, ಅದಕ್ಕೆ ಕೇಳಿಲ್ಲ. ಓಂ ನಮ ಶಿವಾರಿ, ಓಂ ನಮ ಶಿವಾರಿ. ಇಲ್ಲಿ ಕೆಲವರು ವಿಚಾರ ಮಾಡೋದ್ರಿಂದ ಮೋಕ್ಷ ಆಕ್ಕದಂತ ಕೆಲವು ಮಂದಿ ಹೇಳ್ತಾರ. ಕೆಲವರು ತತ್ವಮಸಿ ಮಹಾವಾಕ್ಯಗಳನ್ನ ಶ್ರವಣ ಮಾಡೋದ್ರಿಂದ ಮೋಕ್ಷ ಆಕ್ಕದಂತಾರ. ಇವು ಯಾವೇ ಸಾಧನ ಇರ್ಲಿ, ಮನಸ್ಸು ಒಂದು ಸಮಾಧಾನವಿಲ್ಲದಿದ್ದರೆ ಯಾವ ಸಾಧನವೂ ಆಗುದಿಲ್ಲ. ಅದು ಹೇಗಂದ್ರೆ ಒಂದು ದೃಷ್ಟಾಂತ ಕೊಟ್ಟಿರ್ತಾರ. ಒಬ್ಬನೊಬ್ಬ ಮನುಷ್ಯನು ಶ್ರವಣಾದಿಗಳನ್ನು ಮಾಡಿದರೆ ದುಃಖಗಳೆಲ್ಲ ಬಿಡುಗಡೆಯಾಗಿ ಮನುಷ್ಯನಿಗೆ ಸುಖ ಪ್ರಾಪ್ತಿ ಆಗ್ತದೆಂಬುದನ್ನು ಕೇಳಿ ನಿತ್ಯದಲ್ಲಿ ಶ್ರವಣ ನಡೆಯತಕ್ಕ ಮಹಾತ್ಮರ ಸ್ಥಾನಕ್ಕೆ ಬಂದನು. ಒಂದು ದಿವಸ ಶ್ರವಣ ಮಾಡುವುದರೊಳಗಾಗಿ ಅವನ ಮನಸ್ಸು ಮನೆಯ ಕಡೆಗೆ ಎಳೆಯಲಕ್ಕೆ ಹತ್ತಿತು. ಆಗ ಅವನು ಯಾಕೋ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ, ನಾನು ಹೋಗುತ್ತೇನೆ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಆಗ ಶ್ರವಣಾದಿಗಳೆಲ್ಲ ನಿಂತು ಹೋಗುತ್ತವೆ. ಈ ರೀತಿ ಮನಸ್ಸಿಗೆ ಸಮಾಧಾನವಿಲ್ಲದಿದ್ದರೆ ಯಾವ ಸಾಧನವೂ ನಡೆಯುವುದಿಲ್ಲ. ಅದಕ್ಕಾಗಿ ಮೊದಲು ಮನಸ್ಸಿನ ಸಮಾಧಾನ ರೂಪವಾದ ಕ್ಷಮೆಯನ್ನು ಸಾಧಿಸಬೇಕು. ಮನಸ್ಸಿನ ಸಮಾಧಾನ ಒಂದಿಲ್ಲದಿದ್ದರೆ ಸತ್ಸಂಗವನ್ನಾದರೂ ಮಾಡಬಹುದು, ವಿಚಾರವನ್ನಾದರೂ ಮಾಡಬಹುದು, ಗುರುಸ್ಥಾನದಲ್ಲಿದ್ದು ಗುರು ಸೇವೆಯನ್ನಾದರೂ ಮಾಡಬಹುದು. ಮನುಷ್ಯನ ಸಮಾಧಾನವೇ ಇಲ್ಲದಿದ್ದರ ಅವನು ಗುರುಸ್ಥಾನದಲ್ಲಿ ಶ್ರವಣಕ್ಕೆ ಕುಂತಾಗ ಹಿಂದೆ ಅನುಭವಿಸಿದ ಸ್ತ್ರೀ, ಪುತ್ರ ಮೊದಲಾದ ವಿಷಯಗಳು ಸ್ಮರಣವೇ ಪುನಃ ಬಂದು ಆ ಶ್ರವಣಗಳನ್ನು ಹಾಳು ಮಾಡಿ ಬಿಡುತ್ತದೆ. ಆದ್ರಿಂದ ಮೊದಲು ಮನಸ್ಸನ್ನು ಸಮಾಧಾನಗೊಳಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಒಬ್ಬೊಬ್ರು ಏನಂದ್ರು, ಗುರು ಸೇವೆ ಮಾಡುವುದರಿಂದ ನಮಗ ಸಮಾಧಾನ ಆಕ್ಕದ, ಶ್ರವಣ ಮಾಡುವುದರಿಂದ ಸಮಾಧಾನ ಆಕ್ಕದ ಅಂತ ಹೇಳ್ತಾರ. ನಮ್ಮ ಮನಸ್ಸ ಏನೇನೋ ಶ್ರವಣ ಕೂತೇವೆ, ಗುರುಗಳ ಮುಂದೆ ಶಾಸ್ತ್ರ ಕೇಳಕ್ ಕೂತೇವೆ, ನಮ್ಮ ಮನಸ್ಸು ವಿಷಯಾದಿಗಳ ಕಡೆ, ಸ್ತ್ರೀ ಪುತ್ರ ಮನಿ ಕಡೆ ಹೋಗಿತ್ತಂದ್ರ ನಾವು ಶ್ರವಣ ಮಾಡಿದ್ರ ಅಲ್ಲಿ ಏನ್ರ ಫಲ ಹಾಕದನ್ನು ಸಿಗ್ತದನ್ನಂದ್ರೆ ಸಿಗುದಿಲ್ಲ. ಅಂದ್ರ ಯಾವುದು ಶ್ರೇಷ್ಠ ಆಯ್ತು ಅಂದ್ರ ಸಮಾಧಾನದಿಂದ ಇದ್ದಾಗ ನಾವು ಗುರು ಸೇವಾ ಆದ್ರೂ ಮಾಡಾಕ್ ಬರ್ತದ, ಶ್ರವಣ ಮಾಡಾಕ್ನು ಬರ್ತದ, ಎಲ್ಲಾ ಉಪಯೋಗ ಆಗ್ತದ. ಅದಕ್ಕೆ ಶ್ರವಣವೇ ಕ್ಷಮೆಯೇ ಮುಕುತಿಗೆ ಸಾಧನ ಅನ್ನುವಂಥದ್ದನ್ನ ಹಿಂಗ ಅನೇಕ ರೀತಿಯಿಂದ ಅವ್ರು ಹೇಳ್ಕೋತ ಬಂದಾರ. ಇನ್ನು ವಾಸಿಷ್ಠದಲ್ಲಿ ಅಂದ್ರ ರಾಮಚಂದ್ರ ಮತ್ತು ವಸಿಷ್ಠ ಸಂವಾದದೊಳಗ ವಾಸಿಷ್ಠದಲ್ಲಿ ವಸಿಷ್ಠರು ರಾಮಚಂದ್ರನ ಕುರಿತು ಮೋಕ್ಷಕ್ಕೆ ಕ್ಷಮೆಯೇ ಶ್ರೇಷ್ಠ ಅಂತ ಅವ್ರು ಹೇಳ್ಯಾರ. ಅಂದ್ರ ಕ್ಷಮೆ, ವಿಚಾರ, ಸಂತೋಷ, ಸತ್ಸಂಗ ಇವು ನಾಲ್ಕು ದ್ವಾರಗಳನ್ನು ಹೇಳಿದ್ದಾರೆ. ಅಂದ್ರ ಇವು ನಾಲ್ಕುದ್ರಲಿಂದ ಮೋಕ್ಷ ಆಕ್ಕದ ಅಂತೇಳಿ ವಸಿಷ್ಠ ಸಾರದವು ಹೇಳ್ಕೊತ ಬಂದಾರ ಅಂತ ಇಲ್ಲಿ ಹೇಳ್ಯಾರ. ಹಂಗಾದ್ರ ಮೋಕ್ಷಕ್ಕೆ ಕ್ಷಮೆ, ವಿಚಾರ, ಸಂತೋಷ, ಸತ್ಸಂಗ ಇವು ನಾಲ್ಕು ಹೇಳ್ಕೊತ ಬಂದಾರ. ನಾಲ್ಕು ಹೇಳ್ಕೊತ ಬಂದಾರ ಅಂದ್ರ ಮೊದಲಿಗೆ ಯಾವ್ದು ಹೇಳ್ಯಾರಪ್ಪ ಅಂದ್ರ ಕ್ಷಮೆನೇ ಹೇಳ್ಯಾರ. ಕ್ಷಮೆ ಇತ್ತು ಅಂದ್ರ ವಿಚಾರ ಮಾಡಕ್ನು ಬರ್ತದ, ಮನಸ್ಸು ಸಮಾಧಾನ ಇತ್ತಂದ್ರ, ಮನಸ್ಸು ಚಂಚಲಿತ್ತು, ಗೊಂದಲಿತ್ತು, ನಾವ್ ಹಿಂದ ಮಾಡಿದ ವಿಷಯಗಳು ನಮ್ಗ್ ಸ್ಮರಣಕ್ ಬರ್ತಿದ್ವು ಅಂದ್ರ ಅದು ಏನ್ರ ನಮಗ ಆ ವಿಚಾರ ಮಾಡಿದ್ರೆ ಏನ್ ಉಳಿತದನೋ, ಸ್ಮರಣಕ್ ಬರ್ತದನೋ ಅಂದ್ರ ಬರುದಿಲ್ಲ. ಅದಕ್ಕೆ ಇಲ್ಲಿ ಏನ್ ಶ್ರೇಷ್ಠ, ಕ್ಷಮೆ ಶ್ರೇಷ್ಠ, ಆನಂತರ ವಿಚಾರ, ಸಂತೋಷ, ಸತ್ಸಂಗ ಇವು ನಾಲ್ಕು ದ್ವಾರಗಳನ್ನು ಹೇಳಿದ್ದಾರೆ. ಇವುಗಳಲ್ಲಿ ಕ್ಷಮೆಯನ್ನೇ ಮೊದಲಿಗೆ ಹೇಳಿದ್ದಾರೆ. ಆದ್ರಿಂದ ಮೊದಲು ಕ್ಷಮೆಯನ್ನ ಸಾಧಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ನಮ್ಮ ಮನಸ್ಸನ್ನು ಯಾವಾಗಲೂ ಶಾಂತಿ ಸಮಾಧಾನದಿಂದ ಇರಕ್ ಬತ್ತು ಅಂದ್ರ ಅವ್ನು ಬೇಕಾದ್ದು ಸಾಧಿಸ್ತಾನ, ಮೋಕ್ಷ ಆದ್ರೂ ಸಾಧಿಸ್ತಾನ. ಮತ್ತ ಹೊರಗಿನ ಲೌಕಿಕದಾಗನು ಕೂಡ ಎಲ್ಲರಿಗೂ ಬರ್ತಿರ್ತಾವ. ಇವು ಪ್ರಪಂಚದಾಗ ಎಡ್ರು ತಡ್ರು ಒತ್ತಡಗಳು ಎಲ್ಲ ಬರ್ತಿರ್ತಾವ. ಆದ್ರ ಅವ ಮನಸ್ಸನ್ನ ಸಮಾಧಾನ ಇಟ್ಕೊಳಕ್ ಅವಂಗ ಆ ಸೂತ್ರ ಗುರ್ತಿತ್ತು ಅಂದ್ರ ಅವ್ ಏನಪ್ಪಾ ಬರ್ತಾವು ಹೊಕ್ಕವ ಅಂತೇಳಿ ಅವ ಅದಕ್ ಬಾಳ ತಲಿ ಕೆಡ್ಸ್ಕೊಳಂಗಿಲ್ಲ.
ಅದು ಮುಂದೆ ತಾನೇ ಸರಿ ಹೊಂದುತ್ತದ. ಅದಕ್ಕ ನಮ್ಗ್ ಸಮಾಧಾನ ಇರ್ಲಿಕ್ಕಂದ್ರ ಅವ್ರ ಒಂದ್ ಏನೋ ಅಂದಾರಂದ್ರ ನಾವ್ ಅವ್ರಕ್ಕಿಂತ ಮೊದಲು ಹೋಗಿ ನಾ ಹಿಂಗಂದಿ ಅತ್ತ ನೋಡುಂಬ ಅಂತೇಳಿ ಅವ್ರ ಜಡಿ ಜಗಳ ತೆಗಿಯಾಕ ನಿಂದಿರ್ತೇವೆ. ಅದು ವಿಚಾರ ಮಾಡಿರಂಗಿಲ್ಲ. ಅವ್ರು ಯಾರಿಗ ಅಂದಿರ್ತಾರೋ ಯಾಕೆ ಅಂದಿರ್ತಾರೋ ವಿಚಾರನೇ ಇರುದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಮನಸ್ಸ ವೃತ್ತಿ ಸಮಾಧಾನ ಇರುದಿಲ್ಲ. ಅದಕ್ಕ ಕ್ಷಮೆ ಇಲ್ಲದ ಸಂಬಂಧ ನಮ್ಮ ಮನಸ್ಸು ಏನಾಗ್ತದ, ಅವ್ರ ಜೊತೆ ಹೋಗಿ ನಾವು ಜಗಳ ತೆಗೆದು ಮನಸ್ಸು ಹೊಲಸು ಮಾಡ್ಕೊಂಡು ಕೊನೆಗೆ ಏನಾಗ್ತದ, ನಾನು ಸುಮ್ನೆ ಮಾಡಿದ್ ನೋಡಪ್ಪ, ಏನ್ ಯಾಕಂತ ಅನ್ನೋಲ್ರಕ್ಕ ಬಿಡೋಲ್ರಕ್ಕ, ನಾನು ಸುಮ್ಮಿದ್ರ ಇಷ್ಟ ನಮ್ಮ ಮನಸ್ಸ ವಿಕ್ಷೇಪ ಹಾಕಿದಿಲ್ಲ, ಮನಸ್ಸಿಗೆ ಇಷ್ಟು ನೋವು ಹಾಕಿದಿಲ್ಲ ಅನ್ನುವಂಥದ್ದನ್ನ ಮತ್ತೆ ಹಿಂದಡೆ ಅವಿಗೆ ವಿಚಾರ ಬರ್ತದ. ಅದಕ್ಕೆ ಇಲ್ಲಿ ಯಾವುದು ಶ್ರೇಷ್ಠ ಅಂದ್ರ ಕ್ಷಮೆ ಅಂದ್ರ ಸಮಾಧಾನದಿಂದ ಇರುವುದೇ ಶ್ರೇಷ್ಠ ಅನ್ನುವಂಥದ್ದನ್ನ ಇಲ್ಲಿ ನಿಜಗುಂಡ್ರು ಒತ್ತು ಕೊಟ್ಟು ಹೇಳ್ಕೊತ ಬಂದಾರ. ಇನ್ನು ಕ್ಷಮೆಯನ್ನು ಸಾಧಿಸಿದಂತ ಪುರುಷನಿಗೆ ಪ್ರಾಪ್ತವಾದ ಆನಂದದ ಮುಂದೆ ಅಮೃತ ಪಾನ ಮಾಡಿದರೂ ಕೂಡ ಅದು ಶ್ರೇಷ್ಠ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಕ್ಷಮೆಯನ್ನು ಸಾಧಿಸಿದಂತ ಪುರುಷನಿಗೆ ಪ್ರಾಪ್ತವಾದ ಆನಂದದ ಮುಂದೆ ಅಮೃತವು ಪಾನ ಮಾಡಿದ ದೇವೇಂದ್ರನು ಆನಂದವೂ ಸಹ ತಪ್ಪಗಾಗುತ್ತದೆ. ಅಂದ್ರೆ ದೇವೇಂದ್ರನಲ್ಲಿ ಅಮೃತ ಪಾನ ಇತ್ತು, ಅಮೃತ ಕುಡ್ದಾಗ ಆನಂದ ಆಗ್ತಿತ್ತು ಅಂತ ನಾವ್ ಕತಿ ಕೇಳ್ಕೊತ ಬಂದೇವೆ. ಅದಕ್ಕಿಂತ ಇದು ಏನದಲ್ಲ ಕ್ಷಮೆ ಆನಂದವೇ ಶ್ರೇಷ್ಠ ಅಂತ ಹೇಳ್ಯಾರ. ಯಾಕಂದ್ರ ಅವನಿಗೆ ಪ್ರಾಪ್ತವಾದ ಶಾಂತಿ ಶೀತಲತ್ವದ ಮುಂದೆ ಚಂದ್ರನ ಶೀತಲವಾದ ಕಿರಣಗಳು ಸಹ ಬೆಚ್ಚಗೆ ಹತ್ತುತ್ತವೆ. ಕ್ಷಮೆಯಿಂದ ಕೂಡಿದ ಪುರುಷನು ಆದಿ ವ್ಯಾಧಿ ಎರಡರಿಂದನೂ ರಹಿತನಾಗಿ ಇರುತ್ತಾನೆ. ಆದಿ ಅಂದರೆ ಮನುಷ್ಯನಲ್ಲಿ ಆಗತಕ್ಕ ದುಃಖಗಳು, ವ್ಯಾಧಿ ಅಂದರೆ ಶರೀರದಲ್ಲಿ ಆಗತಕ್ಕ ದುಃಖಗಳು. ಮನುಷ್ಯನಲ್ಲಿ ಚಿಂತನೆಗಳು ಇಲ್ಲದಿರುವುದರಿಂದ ಸದಾ ಸುಖಿಯಾಗಿರುತ್ತಾನೆ. ಚಿಂತನೆಗಳು ಇಲ್ಲದಿರುವುದರಿಂದ ಸದಾ ಸುಖಿಗಳಾಗಿರುತ್ತಾನೆ. ಇನ್ನು ಚಿಂತನೆಗಳು ಇಲ್ಲದ್ದರಿಂದ ಚಿಂತನೆಗಳಿಂದ ಉತ್ಪತ್ತಿ ಆಗತಕ್ಕ ರೋಗಾದಿಗಳು ಇರುವುದಿಲ್ಲ. ಅಂದ್ರೆ ಇವನು ಮನಸ್ಸ ಸಮಾಧಾನ ಇತ್ತಂದ್ರೆ ಯಾವ್ದು ಚಿಂತನೆ ಮಾಡಕ್ ಹೋಗಲ್ಲ. ಚಿಂತೆ ಮಾಡ್ಲಿಲ್ಲ ಅಂದ್ರ ಮನಸ್ಸ ಆನಂದ ಉಲ್ಲಾಸಕರ ಆರಾಮ್ ಇರ್ತದ. ಈ ಮನಸ್ಸ ಹಿಂಗ ಶಾಂತ ರೀತಿ ಇರುವುದರಿಂದ ನಮ್ಗ ರೋಗ ರುಜಿನಗಳು ಬರುದಿಲ್ಲ, ಆರೋಗ್ಯನೂ ಕೂಡ ಆರೋಗ್ಯ ಇರ್ತದ, ನಮ್ಮ ಆಯುಷ್ಯನೂ ವೃದ್ಧಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಕ್ಷಮೆಯಿಂದ ಇಷ್ಟು ಫಲ ಅದಪ್ಪ, ಅದಕ್ಕೆ ಕ್ಷಮೆಯನ್ನ ಸಾಧಿಸಿರಿ, ಸಮಾಧಾನದಿಂದ ಇರ್ರಿ ಅನ್ನುವಂಥದ್ದನ್ನ ಇಲ್ಲಿ ನಿಜಗೊಂಡು ಒತ್ತು ಕೊಟ್ಟು ಹೇಳ್ಕೊತ ಬಂದಾರ. ರೋಗಾದಿಗಳು ಇರುವುದಿಲ್ಲ, ಆದ್ದರಿಂದ ವ್ಯಾಧಿ ದುಃಖಗಳು ಇವನಿಗೆ ಇಲ್ಲ. ಈ ರೀತಿ ಸದಾ ಸುಖಿಯಾಗಿರುತ್ತಾನೆ. ಆದ್ದರಿಂದ ಮನಸ್ಸನ್ನು ಅವಶ್ಯವಾಗಿ ಇಲ್ಲಿ ಈ ಕ್ಷಮೆಯನ್ನ ಸಾಧಿಸಲೇಬೇಕು ಅನ್ನುವಂಥದ್ದನ್ನ ನಿಜಗೊಂಡ್ರು ಒತ್ತು ತಿಳ್ಕೊತ ಬಂದಾರ. ಈಗ ನಮ್ಗ ರೋಗ ಯಾಕೆ ಬರ್ತದ, ವ್ಯಾಧಿಗಳು ಯಾಕೆ ಬರ್ತಾವ ಅಂದ್ರ ನಮ್ಮ ಮನಸ್ಸಿನ ವೇಗ ಬಯಕೆಗಳು ಹೆಚ್ಚಾಗೋದ್ರಿಂದ, ಚಿಂತೆ ಮಾಡೋದ್ರಿಂದ ಅಲ್ಲಿ ನಮ್ಮ ಮಿದುಳು ಕಾಯ್ತದ. ಮಿದುಳು ಕಾಯ್ದ್ರಿಂದ ನಮಗ್ ರೋಗ ರುಜಿನಗಳು ಹೆಚ್ಚಾಗ್ತಾವು. ವ್ಯಾಧಿಗಳು ಹಿಂದಿನ ಜನ್ಮದಾಗ ಏನೋ ಶರೀರಕ್ಕೆ ಬಂದಿರ್ತದ, ಅವನಲ್ಲಿ ಸಮಾಧಾನ ಶಾಂತಿ ಇದ್ರ ತಾಳ್ಕೊತಾನೆ. ಏನ್ ಬಿಡಪ್ಪ ತಲಿ ನುಸಾಕತ್ತದ ಅಂದ್ರ ಒಂದ್ 2 ದಿವ್ಸ ಇದ್ದು ಹೋಗ್ತದ, ಅದಕ್ಕೆ ಯಾಕೆ ಅಟ್ ತಲಿ ಕೆಡ್ಸ್ಕೊಳದಂತ ಅದ್ರ ಕಡೆ ಲಕ್ಷ್ಯ ಕೊಡ್ಲಿಕ್ಕಂದ್ರ ಅದು 2 ದಿನದಾಗ ಆ ರೋಗ ಹೋಗ್ತದ. ಇವ ಅದ್ರಕ್ಕಿಂತ ಮೊದಲ್ ಏನ್ ಮಾಡ್ತಾನ, ಹಂಗಾಕ್ಕದ ಹಿಂಗಾಕ್ಕದ ಏನಾಕ್ಕದ ನನ್ನ ಮುಂದ, ಯಾವ ದವಾಖಾನಿಗೆ ಹೋಗ್ಲಿ, ಯಾವ ಔಷಧ ಹಚ್ಚಲಿ ಅನ್ನುವಂಥದ್ದನ್ನ ಮತ್ತಿಷ್ಟು ಮನಸ್ಸಿನ ಉದ್ವೇಗ ಅಂದ್ರೆ ಮನಸ್ಸಿಗೆ ಆಗುವಂತ ತಾಪಗಳನ್ನ ರೋಗ ಬಂದ್ಗಳೇ ಅದನ್ನ ಕಾಣ್ಕೊಳಕ್ ಶುರು ಮಾಡ್ತಾನ. ಯಾಕ ಅವನ ಮನಸ್ಸನೇ ಶಾಂತಿ ಇಲ್ಲ, ಅವನಲ್ಲಿ ಬಂದದ್ ಬಿಡಪ್ಪ ಹೋಗ್ತದ ಅಂತೇಳಿ ಸಮಾಧಾನನೂ ಇಲ್ಲ. ಅದಕ್ಕೆ ನಮಗ ರೋಗಾದಿಗಳನ್ನು ಹೆಚ್ಚಾಗ್ತದ. ಮತ್ತ ನಮಗ್ ಇನ್ನೊಂದ್ ಏನ್ ಮಾಡ್ತದಂದ್ರ ಆಯುಷ್ಯನು ಕಮ್ಮಕ್ಕದ, ರೋಗಗಳು ಹೆಚ್ಚಾಕ್ಕವು ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಕೊತ ಬಂದ್ರು. ಇನ್ನೊಂದು ನಮ್ಮ ಮುಖ್ಯ ಪಾಯಿಂಟ್, ಮೋಕ್ಷ ಆಗಬೇಕಾದ್ರೂ ನಮ್ಮ ಮನಸ್ಸು ಕ್ಷಮೆ ಇತ್ತಂದ್ರ, ಸಮಾಧಾನ ಇತ್ತು ಅಂದ್ರ, ಇವತ್ತ ಶಾಸ್ತ್ರ ಕೇಳ ಮುಂದಾಗ್ಲಿ ಗುರು ಮುಖಾಂತರ ನಾವು ಕೇಳದೇವಂದ್ರ ನಮಗದು ತಲೆಯಾಗ ಹೋಗ್ತದ, ಹಿಡಿತದ, ಅದು ನಮ್ಗ ಸಾಧನೆ ಮಾಡಕ್ ಪೂರಕ ಆಗ್ತದ. ನಮಗ ಇವು ಎರಡೂನೇ ಇರ್ಲಿಲ್ಲ. ನಾನು ತತ್ವಮಸಿ ಜ್ಞಾನವನ್ನ ಕೇಳ್ಬೇಕು ಅಂತ ಐತಿ, ದಿನ ಶ್ರಾವಣಕ್ ಹೋಗ್ಬೇಕು, ದಿನ ಶಾಸ್ತ್ರ ಕೇಳಕ್ ಹೋಗ್ಬೇಕು ಅಂತ ವಿಚಾರ ಐತಿ. ಆದ್ರೂ ನಮ್ಮ ಮನಸ್ಸಿನಾಗ ಇವು ವಿಷಯ ವಾಸನೆಗಳು, ವಿಷಯ ಅಂದ್ರೆ ಇದೇ ಹೆಣ್ಣ ಹೊಣ್ಣ, ಈ ಲೋಕದ ಪ್ರಪಂಚದ ಏನ ಅಜ್ಞಾನದಿಂದ ಬಯಸ್ತದಲ್ಲ, ಅವು ನಮ್ಮ ಮನಸ್ಸಿನಾಗ ಇದ್ರೂ ಕೂಡ ನಾವು ಶಾಸ್ತ್ರಕ್ಕೂ ಆದ್ರೂ ಕೂಡ ಅಲ್ಲಿ ಅವು ಏನಾಗ್ತದ ನಮ್ಗ ನಿಶ್ಚಯ ಆಗುದಿಲ್ಲ, ಅನುಭವಕ್ಕೂ ಬರುದಿಲ್ಲ. ನಾವು ಕೇಳಿದ್ದೇ ಖರೆ ಆಗ್ತದ, ಆಕ ಮನಸ್ಸು ಸಮಾಧಾನ ಇಲ್ಲ.
ಅಲ್ಲಿ ಮನಸ್ಸಲ್ಲಿ ಶಾಸ್ತ್ರದಾಗ ಕೂತೇವಿ. ಅದು ಹೆಂಗಾಯ್ತು, ಅಲ್ಲಿ ಏನಾಕ್ಕದೋ, ಅವ್ರ ಏನ್ ಮಾಡ್ತಾರೋ, ಮನ್ಯಾಗ ಬಾಗ್ಲ ಹಾಕೊಂಡು ಬಂದಿಲ್ಲ, ಅವ್ರ ಏನ ಮನ್ಯಾಗ ಹೊರಗ್ ಹೋಗ್ಯಾರೋ, ಏನ್ ಹಾಕದೋ ಅಂತ ಬರೀ ಈ ಕಡೆ ಚಿಂತೆ ಮಾಡ್ತಿತ್ತು ಅಂದ್ರ, ಅವನ ಮನಸ್ಸು ಸಮಾಧಾನ ಇರ್ಲಿಕ್ಕಂದ್ರ, ಚಂಚಲತೆ ಇತ್ತು ಅಂದ್ರ, ಅಲ್ಲಿ ನಾವು ತತ್ವಮಸಿ ಜ್ಞಾನವನ್ನು ಕೇಳಿ, ಶಾಸ್ತ್ರವನ್ನು ಕೇಳಿ, ಸತ್ಸಂಗದೊಳಗಿದ್ರು ಕೂಡ ಇಲ್ಲಿ ಪ್ರಯೋಜನ ಆಗುವುದಿಲ್ಲ ಅನ್ನುವಂಥದ್ದನ್ನ, ಅದಕ್ಕೆ ಎಲ್ಲದಕ್ಕಿಂತ ಮೊದಲ ಕ್ಷಮೆಯೇ ಮುಕುತಿಗೆ ಇದೇ ಪೆರೆತುಂಟೆ ಅಂದ್ರೆ ಸಾಧನೆ ಮತ್ತೊಂದು ಯಾವ್ದಾರ ಅದನು ಅನ್ನುವಂಥದ್ದನ್ನ ಇಲ್ಲಿ ನಿಜಗೊಂಡು ಹೇಳ್ಕೋತ ಬಂದಾರ. ಕ್ಷಮೆಯಿಂದ ಮುಕುತಿ ಸಾಧನೆ ಪೆರೆತುಂಟೆ, ಮತ್ತೊಂದು ಯಾವ್ದಾರ ಸಾಧನೆ ಅದಂದ್ರ ಇದೇ ಮುಕ್ತಿಗೆ ಕ್ಷಮೆ ಸಾಧನೆ ಅನ್ನುವಂಥದ್ದನ್ನ ಹೇಳ್ಕೋತ ಬಂದಾರ. ಆ ನಂತರ ಸಮಾಧಾನ ಇದ್ದಾಗ ಈ ಶಾಸ್ತ್ರ ಕೇಳ್ತದ, ತತ್ವಮಸಿ ಜ್ಞಾನ ಆಕ್ಕದ, ಅವಾಗ ಜ್ಞಾನ ಆಕ್ಕದ. ಅವು ಬೇಕು, ಇದು ಪೂರಕವಾದದ್ದು ಇದೇ ಇರ್ಲಿಲ್ಲ ಅಂದ್ರ ಅವು ಕೇಳಿದ್ರು ಕೂಡ ಅಲ್ಲಿ ಪ್ರಯೋಜನ ಆಗುದಿಲ್ಲ. ಅದಕ್ಕ ಕ್ಷಮೆ ಮುಕ್ತಿಗೆ ಸಾಧನ ಅನ್ನುವಂಥದ್ದನ್ನ ನಿಜಗೊಂಡ್ರ ಅಭಿಪ್ರಾಯದ. ಅವ್ರ 22 ಮಾತುಗಳನ್ನು ಕೂಡ ಅವು ಎಲ್ಲವನ್ನ ಸೋಸಿ ತಮ್ಮದೇ ಆದ ದೃಷ್ಟಾಂತ ಮುಖಾಂತರ ನಿಜಗೊಂಡ್ರ ಸ್ಪಷ್ಟ ಮಾಡ್ಕೊಂಡು ಬಂದಾರ. ಇರ್ಲಿಕ್ಕಂದ್ರ ನಾವ್ ಏನ್ರ ಒಬ್ರು ಹೇಳ್ತಲ್ಲ, ಅವ್ರು ಹೇಳಿದ್ರು ನೋಡಿ, ಇದೇ ಕ್ಷಮೆ ಒಳಗ ಒಬ್ಬೊಬ್ರು ಒಂದೊಂದ್ ತರ ಹೇಳಿದ್ರು. ಏನ್ ಹೇಳಿದ್ರಪ್ಪ, ಮೋಕ್ಷಕ್ಕೆ ವಿಚಾರ ಇದ್ರೆ ಮೋಕ್ಷ ಹಾಕದ್ರಿ, ವಿಚಾರ ಇರ್ಲಿಕ್ಕಂದ್ರ ಆಗುದಿಲ್ಲ, ಕ್ಷಮೆ ಅಂತ ಹೇಳ್ತಿರಲ್ಲ ಅಂತೇಳಿ ಹಿಂಗ ಅವರೇ ಪ್ರಶ್ನೆ ಮಾಡ್ಯಾರ. ಮಾಡಿ ಮತ್ತಿನ ತತ್ವಮಸಿ ಜ್ಞಾನ ಬೇಕು, ದಿನ ಸತ್ಸಂಗ ಇರ್ಬೇಕು, ಇಂಥವೆಲ್ಲ ಇದ್ರ ಮೋಕ್ಷ ಹಾಕದಂತ ಹಿಂಗೆ ಹೇಳ್ತಾರ. ನೀವು ಕ್ಷಮೆಯಿಂದ ಹಾಕದಲ್ಲ ಅಂತೇಳಿ ಇಲ್ಲಿ ಪ್ರಶ್ನೆ ಮಾಡಿ ನಮ್ಗೆ ತಿಳಿಯುವಂಗ ಉತ್ತರ ಅವ್ರೇ ಹೇಳ್ಯಾರ. ಅದಕ್ಕೆ ನಮ್ಗೆ ಯಾಕೆ ಇದನ್ನ ಅವ್ರು ಹಿಂಗ್ ಒಳ್ಳೆ ಹೇಳ್ತಾರಂದ್ರ, ಒಬ್ಬರು ನಾವ್ ಎಲ್ಲೋ ಪ್ರವಚನ ಕೇಳ್ತಿರ್ತೇವೆ, ಕೇಳ ಮುಂದೆ ಏನಂತಾರ ಅವರು, ವಿಚಾರ ಇದ್ರೆ ಸಾಕಪ್ಪ, ವಿಚಾರದಿಂದ ನಾವ್ ಬೇಕಾದ ಮೋಕ್ಷ ಹೊಂದಾಗ ಮುಖ್ಯ ವಿಚಾರವೇ ಕಾರಣ ಅನ್ನುವಂಥದ್ದನ್ನ ಹೇಳ್ತಾರ. ಅವಾಗ ವಿಚಾರ ಮಾಡ ಮುಂದೆ ನಮ್ಮ ಮನಸ್ಸು ಹಿಂಗ್ ಚಂಚಲತೆ ಇತ್ತು ಅಂದ್ರ, ಮನಸ್ಸು ಹರಿದಾಡ್ತಿತ್ತು ಅಂದ್ರ, ನಾವು ಆ ತತ್ವಮಸಿ ಜ್ಞಾನರ ಮಾಡ್ಕೊಳ್ಳಿ, ನನ್ನ ಆತ್ಮ ಸ್ವರೂಪನ ಸದ್ರೂಪ ಚಿದ್ರೂಪದ ಚಿಂತನೆರ ಮಾಡ್ಲಿ, ಅವಾಗ ನಮ್ಮ ಮನಸ್ ಸ್ಥಿತಿ ಆಗ್ತದನೋ, ಅದನ್ನ ಕೇಳಾಕ್ ನಮ್ಗ ಸಮಾಧಾನ ಇರ್ತದನೋ, ಅಲ್ಲಿ ವೃತ್ತಿ ಇರ್ತದನೋ ಅಂದ್ರೆ ಇರುದಿಲ್ಲ. ಅದಕ್ಕ ಇವೆಲ್ಲದಕ್ಕಿಂತ ಮೊದಲು ನಮ್ಗ ಸಮಾಧಾನದಿಂದ ಇರಾಕತ್ತೇವಂದ್ರ ಗುರು ಹೇಳಿದ ಮಾತುಗಳು ನಮಗ್ ಕಲಿಕೆ ಆಕ್ಕವು. ಗುರು ಅವ್ರು ಹೇಳಿದಂಗ ನಾವು ನಡಿತೇವೆ ಅನ್ನುವಂಥದ್ದನ್ನ ಇವತ್ತ ಗಡ್ಡಿ ಗುರುಗಳು ಹೇಳಿದನವ್ರು ಒಂದ್ ಪದ ಹಾಡಿದ್ರ ಅವ್ರು. ಏನ್ ಹೇಳಿದ್ರಪ್ಪ ಅಂದ್ರ, ಸುಮ್ಮನ ಆಗದು ವಿಧಿಯೊಳೊಂದದೆ ಮುಕ್ತಿ, ಸುಮ್ನೆ ಮುಕ್ತಿ ಹಾಕದನಪ್ಪ. ಇವೆಲ್ಲ ನಾವು ಆಚರಣೆ ಒಳಗೆ ಇರ್ಬೇಕು, ಅವಾಗ ಮುಕ್ತಿ ಹಾಕದ. ಇವತ್ತ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ನಿಗಮ ಆಗಮಗಳನ್ನ ಓದ ಅಂದ್ರೆ ಏನು ಓದ ಸೇವಾದಿಗಳು ಮಾಡಿಲ್ಲ, ಬರೇ ನಾವ್ ಒಂದ್ ಮಾತು ಕಲ್ತ ನಾವ್ ಹೇಳಿದ್ರ ಮೋಕ್ಷ ಹಾಕದನು ಅಂದ್ರ ಆಗುದಿಲ್ಲ ಅನ್ನುವಂಥದ್ದನ್ನ ಹಂಗೆ ನಮ್ಗೆಲ್ಲಾ ಪೂರಕ ಜ್ಞಾನಕ್ಕೆ ಹೋಗ್ಬೇಕಾದ್ರೆ ಪೂರಕ ಇರ್ಬೇಕು. ನಮ್ಮಲ್ಲಿ ಕ್ಷಮೆ ಸಮಾಧಾನದಿಂದ ಇರಾಕ ಸಾಧನೆ ಮಾಡ್ತಿದ್ದೇವಂದ್ರ ಇದು ಮೋಕ್ಷಕ್ಕೆ ಹೇತು ಆಗ್ತದ, ಮೋಕ್ಷಕ್ಕೆ ಇದೇ ಇದಕ್ಕಿಂತ ಮತ್ತೊಂದು ಯಾವುದೂ ಇಲ್ಲ ಅನ್ನುವಂಥದ್ದನ್ನ ಕ್ಷಮೆಯಿಂದ ಮುಕುತಿ ಸಾಧನೆ ಪೆರೆತುಂಟೆ, ಯಾವುದೂ ಇಲ್ಲ ಅನ್ನುವಂಥದ್ದನ್ನ ಅಲ್ಲಿ ಜಜ್ಮೆಂಟ್ ಕೊಟ್ಟರ. ಅಂತ ವಿಚಾರಗಳನ್ನ ನಾವು ಕೇಳ್ಕೊಂಡು ನಮ್ಮ ಮನಸ್ಸನ್ನು ಕೂಡ ಯಾಕೆ ತಳಮಳ ಹೊಂದ್ತದ, ಯಾಕೆ ಒತ್ತಾಟಿ ಶ್ರದ್ಧಾದಿಂದ ಹೇಳೋದು, ಮನಸ್ಸು ಯಾಕೆ ನಮಗ ಚಿಂತಿ ಒಣ ಚಿಂತಿ ಅದು ಮಾಡ್ತದ ಅನ್ನುವಂಥದ್ದನ್ನ ನಾವು ಕಂಡುಕೊಂಡೇವಂದ್ರ ನಮಗ್ ಎಂತ ಚಿಂತೆ, ನಾಳೆಗೆ ಏನಾಕ್ಕದ ಏನಿಲ್ಲೋ, ನಾಳೆಗೆ ನನ್ ಮಕ್ಳು ನೋಡ್ತಾರೋ ಇಲ್ಲೋ, ನಾಳೆಗೆ ದುಡ್ಡಿಂದು ತೊಂದ್ರೆ ಆದ್ರೆ ಹೆಂಗ, ನಾಳೆಗೆ ರೋಗ ಬಂದ್ರೆ ಹೆಂಗ, ಈ ಒಣ ಚಿಂತೆ ಇದು. ಅದು ಏನ ನಾವ್ ಬರುದು ಬರ್ತದ, ನಮ್ ಪ್ರಾರಬ್ಧದಾಗ ಆಗ್ತದಂತ ನಾವ್ ಎಷ್ಟೋ ಶಾಸ್ತ್ರ ಗಟ್ಟಿಯಾಗಿ ಹೇಳ್ಕೊಂಡ್ ಬಂದೇವಿ. ಮತ್ತ ಅದನ್ನ ಏನ ಮಾಡ್ತಾನ, ಆ ಪ್ರಾರಬ್ಧವನ್ನು ಬಿಡ್ತಾನ. ಇದು ಒಣ ಚಿಂತೆ ಮಾಡಿ ಇಂತ ಒಳ್ಳೆ ಮನುಷ್ಯ ಜನ್ಮ ಸಿಕ್ಕಾಗ, ಇಂತ ಗುರುಗಳು ಸಿಕ್ಕಾಗ ಮೋಕ್ಷವನ್ನು ಪಡೆಯದೆ ಒಣ ಚಿಂತೆ ಮಾಡಿ ವ್ಯರ್ಥ ಹೋಗೋ ಜೀವಿಗಳಿಗೆ ನಿಜಗೊಂಡ್ರು 22 ಮಾತುಗಳು ಕೂಡ ಅಮೃತವೇ. ಯಾವ್ದು ಅಮೃತ ಅನ್ನುವಂಥದ್ದನ್ನ ಎಲ್ಲ ಪದ್ಯದೊಳಗು ಎಲ್ಲ 22 ಶರಣಗಳನ್ನು ಕೂಡ ಒಂದೊಂದು ಶರಣವ ನಾವು ಗಟ್ಟಿಯಾಗಿ ನಿಜವಾಗಿ ಅದನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡೇವಂದ್ರ ನಮ್ಮ ಮನಸ್ಸು ನಲ್ಲಿ ದೋಷ. ಯಾಕಂದ್ರೆ ನಮ್ದು ಬರೀ ಒಣ ಚಿಂತೆ, ನಾಳೆಗೆ ಏನಾಗ್ತದ ಏನಿಲ್ಲೋ, ನಾಳೆಗೆ ಅವ್ರು ಮಾತಾಡ್ತಾರೋ ಇಲ್ಲೋ, ನಾಳೆಗೆ ಅವ್ರು ನನ್ನ ಲಗ್ನಕ್ಕೆ ಹೇಳ್ತಾರೋ ಇಲ್ಲೋ, ನನ್ನ ಬಗ್ಗೆ ಏನ್ ತಿಳ್ಕೊಂಡಾರ ಏನು, ತಾನೇ ಅವ್ರ ಏನು ಕಡೆಗ್ನವ್ರು ಏನು ತಿಳ್ಕೊಂಡ್ರಂಗಿಲ್ಲ, ಅವ್ರ ಏನೋ ನಮ್ ಕಡೆ ಲಕ್ಷಣ ಇರಂಗಿಲ್ಲ. ಅವ್ರ ಲಗ್ನ ಅವ್ರ ಗದ್ಲ ಅವ್ರ ರಗಡೆ ಬೀಜಿ ಇರ್ತಾರ. ನಮ್ ಮನಸ್ಸಿನಾಗ ಏನಾಗ್ತದ, ನಾವ್ ಹಿಂಗ್ ಬರೀ ಒಣ ಚಿಂತೆ ಮಾಡೋದ್ರಿಂದ
ಏನು ಪ್ರಯೋಜನ ಇಲ್ಲ. ಅದಕ್ಕೆ ಇವು ಬಿಟ್ಟು ನಮ್ ಮನಸ್ಸ ಯಾವುದ್ರಿಂದ ಸಮಾಧಾನ ಆಕ್ಕದ? ನಾಮಸ್ಮರಣೆ ಮಾಡೋದ್ರಿಂದ ಸಮಾಧಾನ. ಯಾರು ಏನೋ ಅಂತಾರ ಈ ಪ್ರಪಂಚದಾಗ, ಸಹಜ ಅದು. ಪ್ರಪಂಚದ ಏನ್ರ ಅಂತಾರ, ಅವಾಗ ಅಲ್ಲಿ ಬಿಡಪ್ಪ ಅಂದ್ರ ಅವ್ರಿಗೆ ಅತ್ತಾರ, ಅವ್ರಿಗೆ ನಮ್ಗೇನ್ ಆಕ್ಕದ ಅಂತೇಳಿ ಹಿಂಗ್ ಸಮಾಧಾನ ಮಾಡ್ದೇವಂದ್ರ ಮತ್ ಈ ಬ್ಯಾಸಿಗೆ ದಿನ ಬಿಸಿಲ ಕಷ್ಟ ತ್ರಾಸ ಹಾಕಿರ್ತದ. ಆದಾಗ ಮತ್ತಿನ್ನು ಪ್ರಕೃತಿಯನ್ನು ಧರ್ಮದ ಮತ್ತು ಇದು ಆಧ್ಯಾತ್ಮಿಕ ಆದಿಭೂತಗಳ ತಾಪ ಅಂತ ಕೇಳ್ಕೊಂಡಿವಿ. ಆದಿಭೂತಗಳಿಂದ ತಾಪ ಆಗ್ತದ. ಅವಾಗ ಸಹನೆ ಮಾಡ್ಕೊಂಡೇವಂದ್ರ ನಮ್ಗ ಏನಾಗ್ತದಪ್ಪ ಅಂದ್ರ ಸಮಾಧಾನ ಇರಾಕ್ ಬರ್ತದ. ಅದನ್ನ ಬಿಟ್ಟು ಏನ್ ಬಿಸಿಲಪ್ಪ ಅತಿ ಬೇಯ್ದು ಯಾರ್ಯಾರಿಗೂ ಬೇಯ್ದು ಯಾರ್ಯಾರ ತ್ರಾಪ ಮಾಡ್ಕೊಳ್ಳೋದು, ಏನ್ರ ನಾವ್ ಹೆಚ್ಚು ಮಾಡೋದ್ರಿಂದ ನಮ್ ಮನುಷ್ಯನೇ ಕಾವಾಗಿ ಮನಸ್ಸ ಚಿಂತೆ ಮಾಡಿ ಅಲ್ಲಿ ಕುದ್ದು ಮತ್ತೆಷ್ಟು ಹೀಟ್ ಆಗ್ತದ ಶರೀರ. ಈ ಹೊರಗಿನ ಹೀಟ ನಮ್ ಒಣ ತ್ರಾಸ ಮಾಡ್ಕೊಳ್ಳೋದು, ಬೇಯ್ದು ಅಲ್ಲಿ ಕ್ರೋಧ ಭಾವ ತಾಳೋದು ಮಾಡುದ್ರಲಿಂದ ನಮ್ಗೆ ಏನಾಗ್ತದ, ಮತ್ತಿಷ್ಟು ನಮ್ಮ ಶರೀರ ಕಾಯ್ದು ಮನಸ್ಸಿನಲ್ಲಿ ಏನಾಗ್ತದ, ಮನಸ್ಸನ್ನು ಕೂಡ ಉದ್ವೇಗ ಆಗ್ತದ, ಕುದಿತದ. ಅದ್ರಲಿಂದ ಮತ್ತೊಂದು ತಾಪನು ಹೆಚ್ಚಾಗ್ತದ ಅನ್ನುವಂಥದ್ದನ್ನ ನಿಜಗೊಂಡ್ರು ಕಂಡುಕೊಂಡು ಎಲ್ಲದ್ರಾಗೂ ಕೂಡ ಕ್ಷಮೆ ಅಂದ್ರ ಆಗ್ಯದಪ್ಪ ಅದನ್ನ ಸಹನೆ ಮಾಡ್ಕೊಳ್ಳೋಣ. ಸಹನೆ ಮುಖಾಂತರ ನಮ್ ಮನಸ್ಸು ಸಮಾಧಾನ ಇರ್ತದ ಅನ್ನುವಂಥದ್ದನ್ನ ನಾವು ಇನ್ನ ಇವ್ ಬರೇ ಶಾಸ್ತ್ರ ಮತ್ತೊಬ್ರು ಹೇಳಿಲ್ಲ, ನಮಗ್ ಹೇಳ್ಯಾರ. ನಮಗ್ ಎಷ್ಟು ಸಾಧ್ಯ ಅದ ಸಮಾಧಾನದಿಂದ ನಾವು ಬದುಕನ್ನು ಮಾಡೋಣ ಅನ್ನುವಂಥದ್ದನ್ನ ತಿಳಿಸಿ ಅವು ಏನೇ ಬಂದ್ರು ಕೂಡ ಸಹಜವಾಗಿ ಸ್ವೀಕಾರ ಮಾಡೋಣ. ಎಲ್ಲರಿಗೆ ಬರ್ತಾವ, ಹೇಳೋರಿಗೆ ಬರ್ತಾವ, ಕೇಳೋರಿಗೆ ಬರ್ತಾವ. ನಾವು ಸಂಸಾರದಾಗ ಇದ್ದಾರ, ಅವ್ರ ಶಾಸ್ತ್ರನ ಕೇಳಿಲ್ಲ, ಈ ಕಡೆ ಏನು ಮಾಡಿಲ್ಲ, ಅವ್ರಿಗೆ ಬರುದಿಲ್ಲ ಅನ್ನೋ ಅಂದ್ರೆ ಅವ್ರಿಗೆ ಬರ್ತಾವ. ಎಲ್ಲರಿಗೆ ಅವ್ ಬರುದು ಪ್ರಾರಬ್ಧ ಮ್ಯಾಗ ಏನು ಬರ್ತಾವ ಅವ್ ಎಲ್ಲರಿಗೆ ಬಂದು ಉಣಿಸೇ ಹೊಕ್ಕಾವ. ನಾವ್ ಯಾರು ರೋಗ ಬೇಡಿಲ್ಲ, ಯಾರು ನಮ್ ಬಡ್ರಂತೆ ಬೇಡ್ಕೊಂಡಿಲ್ಲ, ಯಾರು ನಮಗ ಹೆಣ್ಣು ಹುಟ್ಲಂತ ಯಾವ ದೇವ್ರಿಗೆ ಕಾಯಿ ಹೊಟ್ಟಿಲ್ಲ. ಆದ್ರೂ ಕೂಡ ಅವ್ ಏನಾಗ್ಬೇಕು ಬರ್ತಾವ, ಬಂದವು ಏನು ಉಣಿಸಿ ಹೋಗ್ಬೇಕು, ಹೋಗುತ್ತಾವು. ಆ ಬಂದಾಗ ನಾವು ಸಹನೆಯಿಂದ ಇದ್ದು ಸಮಾಧಾನದಿಂದ ನಮ್ ಬದುಕು ಮಾಡಕ್ ಬತ್ತು ಅಂದ್ರ ಇದೇ ಶ್ರೇಷ್ಠ ಅನ್ನುವಂಥದ್ದನ್ನ ನಿಜವಾದ ಅಭಿಪ್ರಾಯ ಅದ. ಅದನ್ನ ನಾವು ಕೂಡ ಪ್ರಯೋಗಕ್ಕೆ ಹೋಗಿ ಆ ಕ್ಷಮೆಯಿಂದ ಮುಕ್ತಿಯನ್ನ ಪಡೆಯೋಣ. ಆ ಮುಕ್ತಿ ಅಂದ್ರೆ ನಮ್ಗೆಲ್ಲರಿಗೂ ತತ್ವಮಸಿ ಜ್ಞಾನ ಅದ. ಮತ್ತೆ ಎಲ್ಲರಿಗೂ ವಿಚಾರ ಮಾಡಿ ವಿವೇಕ ನಮ್ಮಲ್ಲಿ ಆತ್ಮ ಯಾವ್ದು ಅನಾತ್ಮದ ವಿಚಾರ ಮಾಡೋ ನಮ್ಮಲ್ಲಿ ಎಲ್ಲರಿಗೂ ವಿವೇಕ ಅದ. ವಿವೇಕ ಅದಂದ್ರು ನಮಗ ಆ ಕೇಳುವಂತದ್ರೊಳಗ ನಮ್ಗಲ್ಲಿ ಸಮಾಧಾನ ಸ್ಥಿತಿ ಮಾಡಕ ನಮ್ ಮನಸ್ಸು ಹೊಯ್ದಾಡ್ತಿರ್ತದ, ವಿಕ್ಷೇಪ ದೋಷ ಇರ್ತದ, ಹೊಯ್ದಾಡ್ತಿರ್ತದ. ಅಲ್ಲಿ ಜಜ್ಮೆಂಟ್ ಆಗಂಗಿಲ್ಲ, ನಿರ್ಣಯ ಆಗುದಿಲ್ಲ. ನಿರ್ಣಯ ಇನ್ನ ನಾಳೆ ಕೇಳಿದ್ರಾಕ್ಕದ, ಹಂಗ್ ಕೇಳಿದ್ರಾಕ್ಕದ ಅಂತೇಳಿ ನಾವ್ ಏನಾಗ್ತೇವಿ, ಆ ಮನಸ್ಸ ಸಮಾಧಾನ ಕ್ಷಮೆ ಇರ್ಲಾರ ಸಂಬಂಧ ಜಜ್ಮೆಂಟ್ ನಾಳಿಗೆ ಹಾಕೋತ ಹೋಗ್ತೇವಿ. ಅದಕ್ಕ ನಾಳಿಗೆ ಅನ್ನದೇ ಇವತ್ತೇ ಆ ಪರಮಾತ್ಮ ಚಿಂತನೆಯನ್ನ ಮಾಡಿ ಆದಷ್ಟು ಮನಸ್ಸನ್ನ ಸ್ವಚ್ಛ ನಿರ್ಮಲವಾಗಿ ಮನಸ್ಸನ್ನ ಇಟ್ಟುಕೊಂಡು ಸಮಾಧಾನದಿಂದ ಇರಾಕ ನಾವು ಕಲಿತೇವಂದ್ರ ಇದೇ ಮೋಕ್ಷಕ್ಕ ಹಾದಿ ಹೇತು ಅದ. ಇದೇ ದಾರಿ ಮುಖಾಂತರ ಹೋದೇವಂದ್ರ ಮುಕ್ತಿ ಆಗ್ತದ ಅನ್ನುವಂಥದ್ದನ್ನ ನಿಜಗೊಂಡು ಹೇಳಿದ ಪ್ರಕಾರ ನಾವು ನೀವು ಒಪ್ಕೊಂಡು ಆ ಸ್ಥಿತಿಯನ್ನು ಪಡ್ಕೊಳ್ಳೋಣ ಅನ್ನುವಂಥದ್ದನ್ನ ಒಂದೆರಡು ಮಾತುಗಳನ್ನು ಏನೋ ಹೆಚ್ಚು ಕಮ್ಮಿ ಆದ್ರೂ ತಾವೆಲ್ಲರೂ ನನ್ನನ್ನು ಕ್ಷಮಿಸ್ತೀರಿ ಅಂತೇಳಿ ನಾನು ಒಂದೆರಡು ಮಾತುಗಳನ್ನ ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ಮುಕ್ತ